ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳಾಗ್ತಾ ಇದ್ದಲ್ಲಿ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬೋದು. ಆ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ಶೀಘ್ರವಾಗಿ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ನನ್ನ ಲೈಫಲ್ಲಿ ಏನೇ ಮಾಡೋಕ್ಕೆ ಹೋದ್ರೂ ಕೂಡ ತಡೆಗಳಾಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಐದರ್ ಮನೆ ಕಟ್ಟಬೇಕು ಅಂತ ಹೋಗ್ತೀನಿ, ಆಗೋದಿಲ್ಲ. ಒಂದು ಗಾಡಿ ತೊಗೊಳ್ಬೇಕು ಅಂತ ಹೋಗ್ತೀನಿ, ಅದಕ್ಕೂ ತಡೆ. ಯಾವುದೋ ಹೊಸ ಕೆಲಸ ಪ್ರಾರಂಭ ಮಾಡಬೇಕು, ಅದು ಆಗ್ತಾ ಇಲ್ಲ. ನಿರಂತರವಾಗಿ ತಡೆಗಳೇ ಆಗ್ತಾ ಇದ್ರೆ ಇದರಿಂದ ಹೊರಗಡೆ ಬರೋದು ಫಸ್ಟ್ ಹೇಗೆ? ಏನೋ ಕೆಲಸ ಮಾಡೋದಕ್ಕಿಂತ ಮುಂಚೆ ಈ ತಡೆಗಳಾಗೋದಕ್ಕೆ ಏನು ಕಾರಣ? ಈ ತಡೆಯಿಂದ ಹೊರಗಡೆ ಬಂದು ನನ್ನ ಕೆಲಸ ಸುಸೂತ್ರವಾಗಿ ಆಗಬೇಕು ಅಂದರೆ ಏನು ಮಾಡಬೇಕು? ತಡೆಗಳಿಗೆ ತಡೆ ಹೊಡಿಸ್ಕೋಬೇಕು. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಅದೇ ಇದು ಕರ್ಮಶೇಷ ನೋಡಿ. ಈಗ ನಡೀತಿದೆಯಲ್ಲ ಗುಪ್ತ ನವರಾತ್ರಿ, ಈ ಸಂದರ್ಭಗಳಲ್ಲಿ ಒಳ್ಳೆಯ ಪ್ರಶ್ನೆ ತೆಗೆದಿದ್ದೀರಿ. ನಾಳೆಗೆ ಸಮಾಪ್ತಿ ಆಗ್ತಾ ಇದೆ. ಈ ದಿನ ನಿಮ್ಮನ್ನು ನೀವು ಉದ್ಧರಿಸಿಕೊಳ್ಳುವ ದಿನ, ನಿಮ್ಮನ್ನು ನೀವು ಉದ್ಧರಿಸಿಕೊಳ್ತಕ್ಕಂಥದ್ದು. ಈ ಸಾಫ್ಟ್ವೇರ್, ಇದು ತಂತ್ರ, ಹಾರ್ಡ್ವೇರ್, ಯಂತ್ರ, ಇಲ್ಲೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಇವರುಗಳೆಲ್ಲ ಪರೀಕ್ಷೆ ಮಾಡಿ ನಿಮಗೆ ಎಲ್ಲೆಲ್ಲಿ ಯಾವುದಕ್ಕೆ ಈ ಅಡೆತಡೆ ಬರುತ್ತಾ ಇದೆಯೋ ಅದೆಲ್ಲದಕ್ಕೂ ಇತಿಶ್ರೀ ಇಡೋ ದಿನ ಇವತ್ತೇ ಆಗಿರುತ್ತೆ ನನ್ನ ಬಂಧುಗಳೇ. ಏನು ಈ ದಿನದಲ್ಲಿ ನಮಗೋಸ್ಕರ ನಾವು ಮಾಡಿಕೊಳ್ಬೇಕು ಅಂತಂದರೆ, ಯಾವ ದಿನಗಳಲ್ಲಿ ನೀವು ಪ್ರಯತ್ನ ಪಟ್ಟಿರ್ತಕ್ಕಂತಹದ್ರಲ್ಲಿ ಫಲ ಸಿಕ್ಕಿಲ್ಲವೋ ಅಥವಾ ಎಷ್ಟರ ಮಟ್ಟಿಗೆ ಸಿಕ್ಕಿದೆಯೋ, ನಿಮಗೆಲ್ಲೋ ಒಂದು ಕಡೆ ಅದು ಅಷ್ಟಾಗಿ ಪ್ರಯೋಜನಕ್ಕೆ ಬಂದಿಲ್ಲವೋ, ನಿಮಗೆ ಖುಷಿ ಸಂತೋಷ ಇವು ಸಿಗಬೇಕು. ನನ್ನ ಜಾಬ್, ನನ್ನ ಕೆಲಸದಲ್ಲಿ, ನಾನು ಮಾಡೋ ಬಿಸ್ನೆಸ್ಸಲ್ಲಿ ನನಗಿದು ಬೇಕು ಅನ್ನಲಿಕ್ಕೆ ಈ ದಿನ ನಿಮ್ಮ ಪರವಾಗಿದೆ. ನಿಮಗೆ ಅತ್ಯಂತ ಶುಭದ ಫಲವನ್ನೇ ಕೊಡತಕ್ಕಂತಹದ್ದಿದೆ. ಅದರಲ್ಲೂ ಅಷ್ಟಾಹ್ನಿಕ ಅಂತ ಹೇಳ್ತಾನೆ, ಅಷ್ಟಾಹ್ನಿಕ ವ್ರತ ಅಂತ ಹೇಳ್ತಾನೆ. ಏನು ಅಂತಂದರೆ, ನಾಳೆಗೆ ಸಮಾಪ್ತಿ ಆಗ್ತಕ್ಕಂತಹ ಈ ಗುಪ್ತ ನವರಾತ್ರಿಗೆ ಸಂಬಂಧಪಟ್ಟ ಹಾಗೆ ನೀವು ಅರಿಶಿನ ಕುಂಕುಮ ಬೆಲ್ಲ, ಅರಿಶಿನ ಕುಂಕುಮ ಬೆಲ್ಲ, ಮತ್ತು ಹೇಳ್ತೇನೆ ಅರಿಶಿನ ಕುಂಕುಮ ಬೆಲ್ಲ. ಪದೇ ಪದೇ ನಾನು ಒತ್ತಿ ಯಾಕೆ ಹೇಳ್ತೇನೆ ಅಂತಂದರೆ, ಸುಖ ಸೌಖ್ಯ ಭಾಗ್ಯ ಸೌಭಾಗ್ಯ ಕೊಡುವಂಥ ಪದಾರ್ಥಗಳಿವೆ. ಮನೆಯಲ್ಲಿನ ಕೆಲವು ದೋಷಗಳನ್ನು ನಿವೃತ್ತಿ ಮಾಡುತ್ತೆ, ಕೆಲವು ಅದೃಷ್ಟವನ್ನು ಪ್ರವೃತ್ತಿ ಮಾಡಿಕೊಡುತ್ತೆ, ಪ್ರವರ್ಧಮಾನಕ್ಕೆ ತಂದುಕೊಡುತ್ತೆ. ಈ ವಸ್ತುಗಳನ್ನು ಈ ದಿನ ನೀವು ಮರೆಯದೇ ದಾನ ಮಾಡಿ. ಮರೆಯದೆ ನಿಮ್ಮ ಶಕ್ತಿಯಾನುಸಾರ ಎಲ್ಲಿಯಾದರೂ ಅಕ್ಕಪಕ್ಕದ ದೇವಸ್ಥಾನಕ್ಕೆ, ಅದರಲ್ಲೂ ಇವತ್ತು ನೀವು ಕುಂಕುಮಾರ್ಚನೆಯನ್ನು ಮಾಡಿಸಿ ಅಮ್ಮನಿಗೆ ನೀವು ಆರತಿ ನೀರು ಬೆಳಗ್ತಿರಲ್ಲ, ಕೆಂಪು ನೀರು ಆರತಿ, ಆ ಕೆಂಪು ನೀರಿನ ಆರತಿಯನ್ನು ಅಮ್ಮನಿಗೆ ಏನಾದರೂ ಮಾಡಿದೇನೆ ಅಂತಂದರೆ ಆನಂದ ಬಾಷ್ಪ ಸುರಿಸ್ತಾಳಂತೆ ಅವಳು. ಅರೆ, ನನ್ನನ್ನು ಹೀಗೆ ನೆನಪು ಮಾಡಿಕೊಂಡು ಮನೆ ಮಗಳಾಗಿ ನನ್ನನ್ನು ಆಧರಿಸಲು ಅಂತ ಖುಷಿಯನ್ನು ಸಂತೋಷವನ್ನು ವ್ಯಕ್ತಪಡಿಸ್ತಿಲ್ಲಂತೆ. ಅಂತಹ ಶುಭದ ದಿನ ಈ ದಿನ ಇರೋಂಥದ್ದು. ಈಗ ಅಡೆತಡೆ ಅಂತ ನೀವೇನು ಕೇಳಿದಿರಿ, ಆ ಅಡೆತಡೆ ಅಂತ ಎಲ್ಲೆಲ್ಲಿದೆಯೋ, ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೋ, ಯಾವ್ಯಾವ ವಿಚಾರಕ್ಕೆ ಇರುತ್ತೋ ಅದಕ್ಕೆ ನಾನು ಗುಪ್ತ ಅನ್ನೋ ಪದವನ್ನು ಬಳಸಿ ಆ ಗುಪ್ತ ನವರಾತ್ರಿಗೆ ಸಂಬಂಧಪಟ್ಟ ಹಾಗೆ ಈ ದಿನದಲ್ಲಿ ಇದನ್ನು ನಾನು ಯಾಕೆ ನಿಮ್ಮ ಮುಂದೆ ಬಿಚ್ಚಿಡ್ತಕ್ಕಂಥದ್ದಂದರೆ, ಹೇಳ್ತಾನೆ ಅವರವರ ಕರ್ಮ ಅವರು ಅನುಭವಿಸ್ಬೇಕು ಅಂತ ಕೆಲವರು ಹೇಳ್ತಾರೆ. ಆದರೆ ಯಾಕೋ ಇವ್ರು ಅನುಭವಿಸೋದು ಸರಿನಾ? ಅರೆ, ಹೇಳಿದ್ರೆ ಏನಾಗುತ್ತೆ? ಈಗ ಓಂ ನಮೋ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಗೋಪುರದ ಮೇಲೆ ಹತ್ತಿ ರಾಮಾನುಜರು ದೀನದಲಿತರ ಸೇವೆ ಮಾಡಲೆಂದೇ ಸ್ವಾಮಿ ಸಂಸಾರ ತರದು ಸನ್ಯಾಸಿಯಾದದ್ದು. ಅವರು ಗುರುಗಳು ಅವರಿಗೆ ಶಾಪ ಕೊಟ್ಟಿದ್ದರು, ನೀನು ನರಕಕ್ಕೆ ಹೋಗ್ತೀಯಾ ಈ ಮಂತ್ರ ನೀನು ಯಾರಿಗಾದ್ರೂ ಕೊಟ್ಟರೆ ಅಂತ. ಗುರುಗಳೇ, ಸಾವಿರಾರು ಜನ ಅದೃಷ್ಟವಂತರಾಗ್ತಾರಂತಂದರೆ, ಸ್ವರ್ಗವನ್ನು ಅಪೇಕ್ಷೆ ಪಟ್ಟಿದ್ದು ಸಿಗುತ್ತೆ ಅಂತಂದರೆ, ಸ್ವರ್ಗದಲ್ಲಿ ಇರ್ತಕ್ಕಂಥ ಅಪೇಕ್ಷೆಯ ಈ ಭೂಲೋಕದಲ್ಲಿ ಅವ್ರು ಸಿಗುತ್ತೆ ಅನ್ನೋದಾದರೆ, ನಾನು ಒಬ್ಬ ಆ ನರಕ ಅನುಭವಿಸ್ಲಿಕ್ಕೆ ಸಿದ್ಧರಿದ್ದೇನೆ ಅಂತ. ಅದೇ ಕೆಲವರು ಹೇಳ್ತಾರೆ, ಗುಪ್ತ ನವರಾತ್ರಿಯೆಲ್ಲ ನೀವು ಈ ತಾಂತ್ರಿಕ ಮಾಡೋರು ಮಾತ್ರ ನೀವು ಹೇಳ್ಕೊಳ್ಬೇಕು, ಹೇಳಬಾರ್ದು ಅಂತ. ಆದರೆ ಮಾಡೋವಂಥವರು ಯಾವುದೋ ಒಂದು ತಾಪತ್ರ, ಯಾವುದೋ ಒಂದು ತೊಂದರೆ ಇದೆ ಅಂತಂದರೆ
ಅದರಿಂದ ಹೊರಗಡೆ ಬರುತ್ತೆ ಅನ್ನೋದು. ಆದರೆ ಕೆಲವೊಂದು ದೀಕ್ಷಾ ಮಂತ್ರಗಳಿದ್ದಾವೆ, ಅದು ಬೇರೆ. ಕೆಲವೊಂದು ನಾಮತ್ರಯಗಳಿದ್ದಾವೆ, ಅದನ್ನು ಹೇಳ್ಕೊಳ್ತಕ್ಕಂತಹದ್ದು. ನೋಡಿ, ಈ ದಿನಕ್ಕೆ ನೀವು ಇಷ್ಟನ್ನು ನೀವು ಕೊಟ್ಟು ಒಂದು ಮಂತ್ರವನ್ನು ಹೇಳಿಕೊಳ್ತೀನಿ ಅಂತಂದರೆ ನಂದೀಶ್ವರನ ಮಂತ್ರ ಹೇಳಿಕೊಡುವಂಥದ್ದು, ಅಮ್ಮನಿಗೆ ಸಂಬಂಧಪಡ್ತಕ್ಕಂಥದ್ದು. ಈ ದಿನ ಏನಿಲ್ಲ, ಒಂದೇ ಒಂದು ಸಲ ಲಲಿತಾ ಸಹಸ್ರನಾಮ ಹೇಳಿ. ನೀವು ಹೋದ ವರ್ಷ ಹೇಳಿದಿರಿ, ಅದಕ್ಕೂ ಹೋದ ವರ್ಷ ಹೇಳಿದಿರಿ. 3 ವರ್ಷಗಳಿಂದ 4 ವರ್ಷಗಳಿಂದ 5-6 ವರ್ಷಗಳಿಂದ ನಾನು ಪಾರಾಯಣ ಮಾಡ್ತಾನೇ ಬರ್ತಾ ಇದ್ದೇನೆ ಗುರುಗಳೇ. ಯಾಕೋ ಇವತ್ತು ಇದು ಸಿಗಲಿಲ್ಲ, ಇಷ್ಟು ವರ್ಷಗಳ ಫಲ ಕೊಡಲಿಲ್ಲ. ಈ ಯಾವುದೋ ಒಂದು ಗೇಮ್ ಆಡ್ತಿರ್ತಾರೆ ಹುಡುಗರು, ಈ ಅವೇಟರು ಅದು ಇದೆಲ್ಲ ಕಡೆ. 1 ಸಲ ಆಗ್ತಾನೆ, 2ನೇ ಸಲ ಆಗ್ತಾನೆ, 3ನೇ ಸಲ ಆಗ್ತಾನೆ, 4 ಫೇಲ್ ಆಗ್ತಾನೇ ಇದ್ದಾನೆ. ಛೇ ಬಿಡು ಅಂತ ಅವನು ಬೇಸರ ಮಾಡ್ಕೊಂಡು ಆಚೆ ಬಂದಿರ್ತಾನೆ. ಆವಾಗಲೇ ಅದು ಮೇಲೆ ಕತ್ತಿರುತ್ತೆ, ಅಯ್ಯೋ ನಾನು ಈಗ ಹಾಕಬೇಕಾಗಿತ್ತು ಅಂತಾನೆ. ನಿಮ್ಮದು ಹಾಗೇನಾದರೂ ಪಡಿಪಾಟ್ಲಾಗಿದ್ದರೆ ಲಲಿತಾ ಸಹಸ್ರನಾಮ ಹೇಳಿ, ವಿಷ್ಣು ಸಹಸ್ರನಾಮ ಹೇಳಿ, ಸ್ತೋತ್ರ ಪಾರಾಯಣ ಮಾಡಿ ಫಲ ಕೊಟ್ಟಿಲ್ಲ ಅಂತಂದರೆ ಈ ದಿವಸ ನೀವು ಮಾಡಿ. ಈ ದಿವಸ ನೀವು ಕೈ ಬಿಟ್ಟರೆ ಎಲ್ಲ ಕೈ ಬಿಟ್ಟು ಹೋದಾಗಿದೆ. ಇವತ್ತು ನೀವು ಮಾಡಿ. 6 ವರ್ಷಗಳದ್ದು ಫಲ ಕೊಡಬೇಕಾ, ಇವತ್ತು ನೀವು ಪಾರಾಯಣ ಮಾಡಿ. ಅಥವಾ ಒಂದು ಸಲ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಂಬಿಡಿ. ನೀವು ತಲೆಗೆ ಸ್ನಾನ ಮಾಡಿ ಕೂತ್ಕೊಂಡ್ಬಿಡ್ತೀರಲ್ಲ, ಈ ತಲೆ ಒಂದು ಬಟ್ಟೆ ಇಟ್ಕೊಂಡು ನೀವು ಆರಿಸ್ಬೇಕಾದ್ರೆ ಆ ಸಂದರ್ಭದಲ್ಲಿ 10 ನಿಮಿಷ ಕೂತ್ಕೊಂಡ್ಬಿಡಿ, ಮೌನವಾಗಿದ್ದುಬಿಡಿ. ನಮಗೆಲ್ಲೂ ಟೈಮೇ ಸಿಗಲಿಲ್ಲ ಅಂದರೆ ಅಲ್ಲೂ ಕೂಡ ನಿಮಗೆ ಪ್ರಯೋಜನ ಬರುತ್ತೆ. ಆ ಸಂದರ್ಭದಲ್ಲಿ ನಿಮ್ಮನ್ನು ಯಾರಾದರೂ ಬಂದು ಮಾತಾಡ್ಸಿದ್ರಾ, ನೀವು ಮೌನ ಕೂತಿದ್ದೀರಿ, ನೀವು ತಲೆ ಹೊಡ್ಸ್ಕೋಬೇಕಾಗಿತ್ತು, ಒಂದು ಅರ್ಧಂಬರ್ಧ ಹೊಡ್ಸ್ಕೊಂಡಿದ್ದೀರಿ, ಫ್ಯಾನ್ ಕೆಳಗಡೆ ಕೂತಿದ್ದೀರಿ, ಯಾರೋ ಬಂದು ಮಾತಾಡ್ಸಿದ್ರಾ, ಅಲ್ಲಿ ಪ್ರತಿಫಲ ಸಿಕ್ತು ಅಂತಲೇ ಅರ್ಥ. ಜೊತೆಗೆ ಇವತ್ತು ಗರುಡನಿಗೆ ಆಹಾರ ಕೊಡಿ, ಏನೋ ಒಂದು ಆಹಾರ ಕೊಡಿ. ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭುತ ಹೆಚ್ಚ ಭವ್ಯಂ. ಅತ್ಯಂತ ಎತ್ತರಕ್ಕೆ ನಿಮ್ಮ ಮನಸ್ಸು ಹೋಗಿರುತ್ತೆ. ಅತ್ಯಂತ ಎತ್ತರದ ಕೆಲಸಗಳು ನಾನು ಮಾಡಬೇಕು ಅಂತ ಅಂದುಕೊಂಡಿದ್ದೀರಿ. ದೊಡ್ಡ ದೊಡ್ಡ ಕನಸುಗಳು ನನಸಾಗಬೇಕು. ಅತಿ ಎತ್ತರಕ್ಕೆ ಹಾರುವಂಥ ಪಕ್ಷಿ ಅದಾಗಿರುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ ದೊರಕುವಂಥ ದಿನ ಗರುಡನಿಗೆ ಆಹಾರ ಕೊಡುವಂಥ ದಿನ, ನಿಮ್ಮನ್ನು ನೀವು ಉದ್ಧರಿಸಿಕೊಳ್ಳುವಂಥ ದಿನ ಈ ದಿನ ಆಗಿರುತ್ತೆ. ಪ್ರೀತಿ ಗುರುಗಳೇ, ಅದ್ಭುತವಾಗಿರುವಂಥ ಮಾಹಿತಿಯನ್ನು ಕೊಟ್ರಿ. ಯಾಕಂದರೆ ಈ ಒಂದು ಅರಿಶಿನ ಕುಂಕುಮ ಬೆಲ್ಲ ದಾನ ಮಾಡೋದು ವಿಶೇಷವಾಗಿ ತಿಳಿಸ್ಕೊಟ್ರಿ. ಎಷ್ಟೊಂದು ಬಾರಿ ಮಾಡಿರ್ತೀವಿ, ಎಲ್ಲೋ ಒಂದು ಕಡೆ ಫಲ ಸಿಕ್ಕಿರೋದಿಲ್ಲ. ಇನ್ನು ವಿಶೇಷವಾಗಿ ಲಲಿತಾ ಸಹಸ್ರನಾಮ ಪಠನೆ ಮಾಡಬೇಕು ಅಥವಾ ಕೇಳಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಗರುಡನಿಗೆ ಆಹಾರ ಕೊಡೋದು ಕೂಡ ಭಾಳ ಒಳ್ಳೆಯದು. ನಂದೀಶನ ಮಂತ್ರವನ್ನು ಹೇಳಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಎಷ್ಟೊಂದು ಪ್ರಯತ್ನಗಳು ಪಟ್ಟಿರ್ತೀವಿ ಈ ಅಡೆತಡೆಯಿಂದ ಹೊರಗಡೆ ಬರಬೇಕು ಅಂತ, ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಿಲ್ಲ ಅಂತಂದರೆ ಇದೊಂದು ಪ್ರಯತ್ನ ಈ ದಿನವೇ ಮಾಡುವಂಥದ್ದು ಬಹಳ ವಿಶೇಷ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಅದ್ಭುತವಾಗಿರುವಂಥ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ನಿಮ್ಮ ಜೀವನದಲ್ಲಿ ಕೂಡ ನೀವು ಮಾಡ್ತಿರುವಂಥ ಅಥವಾ ಮಾಡಬೇಕು ಅನ್ನುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಅಡೆತಡೆಗಳು ಆಗ್ತಾ ಇದೆ ಅಂತಂದರೆ ಈ ದಿನವನ್ನು ನೀವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಮಾಡಿ ನಿಮ್ಮ ಒಂದು ಅಡೆತಡೆ ಆಗ್ತಿರುವಂಥ ಕೆಲಸಗಳನ್ನು ಶೀಘ್ರವಾಗಿ ಆಗುವಾಗೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.